ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಗೋಪಿ ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ಶ್ರೀ ವಿಷ್ಣುವಿನ ಪವಿತ್ರ ಹಾಗೂ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಇತಿಹಾಸ ಹಾಗೂ ಅದರ ಮಹತ್ವವನ್ನು ತಿಳ್ಕೊಂಬರೋಣ. ಗುಜರಾತಿನ ದ್ವಾರಕಾಧೀಶ ದೇವಸ್ಥಾನ, ಇದನ್ನು ಜಗತ್ ಮಂದಿರ ಎಂದು ಕೂಡ ಕರೆಯುತ್ತಾರೆ. ಈ ದೇವಸ್ಥಾನವನ್ನು ಶ್ರೀಕೃಷ್ಣನ ಮೊಮ್ಮಗ ವಜ್ರನಾಭನು ನಿರ್ಮಿಸಿದ್ದಾನೆಂದು ಜನರ ನಂಬಿಕೆ ಇದೆ. ಇದು ಚಾರ್ಧಾಮ್ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿ ಭಕ್ತರು ಕೃಷ್ಣನನ್ನು ದ್ವಾರಕೆಯ ರಾಜನೆಂದು ಆರಾಧನೆ ಮಾಡ್ತಾರೆ. ಶ್ರೀಕೃಷ್ಣನ ಎರಡನೆಯ ಪ್ರಸಿದ್ಧ ದೇವಸ್ಥಾನ ಗುರುವಾಯೂರು ದೇವಸ್ಥಾನ, ಕೇರಳ. ಕೇರಳದ ಪ್ರಸಿದ್ಧ ಗುರುವಾಯೂರು ದೇವಸ್ಥಾನ. ಈ ದೇವಸ್ಥಾನವನ್ನು ಭೂಲೋಕದ ವೈಕುಂಠ ಎಂದು ಕೂಡ ಕರೆಯುತ್ತಾರೆ. ಶ್ರೀಕೃಷ್ಣನು ಗ್ವಾಲಗೋಪಾಲನ ರೂಪದಲ್ಲಿ ಇಲ್ಲಿ ಪೂಜಿಸಲ್ಪಡುತ್ತಾನೆ. ಪುರಾಣಗಳ ಪ್ರಕಾರ ವಾಯುದೇವ ಹಾಗೂ ಬೃಹಸ್ಪತಿಯವರು ಕೃಷ್ಣನ ದೈವಿಕ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು. ಭಕ್ತರ ನಂಬಿಕೆಯಂತೆ ಇಲ್ಲಿ ಪ್ರಾರ್ಥಿಸಿದರೆ ಆರೋಗ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ. ಕೃಷ್ಣನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಇಸ್ಕಾನ್ ವೃಂದಾವನ. ಉತ್ತರ ಪ್ರದೇಶದ ವೃಂದಾವನದಲ್ಲಿ ಇರುವಂತಹ ಇಸ್ಕಾನ್ ಕೃಷ್ಣ ಬಲರಾಮ ದೇವಸ್ಥಾನ 1975ರಲ್ಲಿ ಸ್ಥಾಪನೆಯಾದ ಈ ದೇವಸ್ಥಾನವು ವಿಶ್ವಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ದಿನಪೂರ್ತಿ ಹರೇ ಕೃಷ್ಣ ಹರೇ ರಾಮ ಮಹಾಮಂತ್ರ ಜಪ ನಡೆಯುತ್ತಲೇ ಇರುತ್ತದೆ. ಈ ಮಂದಿರಕ್ಕೆ ಬರುವ ಪ್ರತಿಯೊಬ್ಬರ ಹೃದಯವು ಭಕ್ತಿಯಿಂದ ತುಂಬಿರುತ್ತದೆ. ನಾಲ್ಕನೆಯದು ಉಡುಪಿಯ ಶ್ರೀಕೃಷ್ಣ ಮಠ. ಕರ್ನಾಟಕದ ಉಡುಪಿಯ ಶ್ರೀಕೃಷ್ಣ ಮಠ. ಈ ಮಠವನ್ನು ಮಹಾನ್ ಸಂತ ಮಧ್ವಾಚಾರ್ಯರು ಸ್ಥಾಪಿಸಿದರು. ಇಲ್ಲಿಯ ವಿಶೇಷತೆ ಏನೆಂದರೆ, ಕೃಷ್ಣನ ದರ್ಶನವನ್ನು ನೇರವಾಗಿ ಕಾಣದೆ ಕನಕನ ಕಿಂಡಿ ಎಂಬ 9 ಚಿಲುಮೆಗಳ ಕಿಟಕಿಯಿಂದ ಮಾತ್ರ ಪಡೆಯಬಹುದು. ಇಲ್ಲಿ ದೊರೆಯುವ ದರ್ಶನವು ಅತ್ಯಂತ ಪಾವಿತ್ರ್ಯಮಯವೆಂದು ಭಕ್ತರ ನಂಬಿಕೆಯಾಗಿದೆ. ಐದನೆಯದ್ದು ಜಗತ್ತಿನ ಪ್ರಸಿದ್ಧ ಶ್ರೀ ಜಗನ್ನಾಥ ಪುರಿ ದೇವಸ್ಥಾನ. ಒಡಿಶಾದ ಪೂರಿಯ ಪ್ರಸಿದ್ಧ ಜಗನ್ನಾಥ ದೇವಸ್ಥಾನ. ಇಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವರನ್ನು ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ನಡೆಯುವ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಈ ದೇವಸ್ಥಾನವು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಚೋಡಗಂಗಾ ದೇವರು ನಿರ್ಮಿಸಿದ್ದಾರೆಂಬ ನಂಬಿಕೆ ಇದೆ. ಇಲ್ಲಿಯವರೆಗೆ ನೀವು ನೋಡಿರುವಂತಹ ಈ ದೇವಸ್ಥಾನಗಳು ಕೇವಲ ಕಟ್ಟಡಗಳಲ್ಲ. ಇಲ್ಲಿ ಲಕ್ಷಾಂತರ ಜನ ಪ್ರತಿ ವರ್ಷ ಕೂಡ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಪಡ್ಕೊತಾರೆ. ಇಲ್ಲಿವರೆಗೆ ನೋಡಿರುವಂತಹ ದೇವಸ್ಥಾನಗಳಲ್ಲಿ ನೀವು ಮುಂಬರುವ ದಿನಗಳಲ್ಲಿ ಯಾವ ದೇವಸ್ಥಾನಕ್ಕೆ ಭೇಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಅನೇಕ ವಿಡಿಯೋಗಳು ನಾವು ತರ್ತೀವಿ. ಅದಕ್ಕೋಸ್ಕರ ನಿಮ್ಮ ಸಹಾಯ ನಮಗೆ ಬೇಕಾಗಿರುತ್ತೆ. ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಧನ್ಯವಾದಗಳು.